हाँ। नारायणं निखिलपूर्णगुणैकदेहं निर्दोषमप्यतमप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्याय शुश्रूषा कृष्णपूजा रतं मुनिम् विश्वेशम् इष्टदं वन्दे परिव्राट् चक्रवर्तिनम्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 5ನೇ ಅಧ್ಯಾಯದ 13ನೇ ಶ್ಲೋಕದ ಅರ್ಥ ಆಗಬೇಕು, ಹೌದಾ? ಹೌದು ಆಚಾರ್ಯ. ಶ್ಲೋಕವನ್ನು ಓದೋಣ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಇದರ ಸಂಕ್ಷಿಪ್ತವಾದ ತಾತ್ಪರ್ಯವನ್ನು ನೋಡೋಣ. ಆ ಒಬ್ಬ ವ್ಯಕ್ತಿ ತನ್ನ ವರ್ಣಾಶ್ರಮೋಚಿತವಾದಂತಹ ವಿಹಿತವಾದ ಕರ್ಮಗಳನ್ನ ಮನಸ್ಸಿನಿಂದ ತ್ಯಾಗ ಮಾಡಿ, ಮನಸಾ ಸನ್ಯಸ್ಯ ಅಂದ್ರೆ ಕರ್ಮಾನುಷ್ಠಾನವನ್ನ ಸ್ವತಃ ಅವನೇ ಮಾಡ್ತಾ ಇದ್ದರು. ಪರಮಾತ್ಮ ನನ್ನ ಉದ್ಧಾರಕ್ಕಾಗಿ ಈ ಫಲಗಳನ್ನ, ಈ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ ಎಂಬುದಾಗಿ ತಿಳಿಯಬೇಕಂತೆ. ತದನಂತರ ಅವನು ವಶೀ ದೇಹಿ ಅಂತಂದ್ರೆ ಇಂದ್ರಿಯಗಳನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವಂತಹ ಆತ್ಮನು. ದೇಹಿ ಅಂದರೆ ದೇಹವುಳ್ಳವನು. ಇಂದ್ರಿಯಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವಂತಹ ದೇಹಿ ಆತ್ಮನು ನ ಕುರ್ವನ್ನ ಕಾರಯನ್, ನಾನು ಮಾಡ್ತಾ ಇಲ್ಲ, ನಾನು ಮತ್ತೊಬ್ಬರಿಗೆ ಮಾಡಿಸ್ತಾನೂ ಇಲ್ಲ ಅಂತ ಯಾರು ತಿಳಿತಾನೋ ಅಂತಹ ನವದ್ವಾರೇ ಪುರೇ, 9 ದ್ವಾರಗಳುಳ್ಳಂತಹ ಈ ಶರೀರದಲ್ಲಿ ಸುಖಂ ಆಸ್ತೆ, ಸುಖವಾಗಿ ಇರುತ್ತಾನೆ. ಅರ್ಥಾತ್ ಕರ್ಮದ ಲೇಪ ಅವನಿಗೆ ಇರುವುದಿಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ನೋಡಿ. ಸರ್ವಕರ್ಮಾಣಿ, ಎಲ್ಲಾ ವಿಹಿತ ಕರ್ಮಗಳನ್ನು, ಸರ್ವಕರ್ಮಾಣಿ ಎಲ್ಲಾ ವಿಹಿತ ಕರ್ಮಗಳನ್ನು ಮನಸಾ ಮನಸ್ಸಿನಿಂದ, ಮನಸಾ ಮನಸ್ಸಿನಿಂದ ಸನ್ಯಸ್ಯ ಸನ್ಯಸ್ಯ ತ್ಯಾಗ ಮಾಡಿ, ನೈವ ಕುರ್ವನ್ ನಾನು ಮಾಡುತ್ತಿಲ್ಲ, ನೈವ ಕುರ್ವನ್ ನಾನು ಮಾಡುತ್ತಿಲ್ಲ, ನ ಕಾರಯನ್ ಮಾಡಿಸುತ್ತಿಲ್ಲವೂ ಕೂಡ, ನ ಕಾರಯನ್
ಮಾಡಿಸುತ್ತಿಲ್ಲವೂ ಕೂಡ ಎಂದು ಮಾಡಿಸುತ್ತಿಲ್ಲವೂ ಕೂಡ ಎಂದು ಯಾರು ತಿಳಿದಿರುತ್ತಾನೋ ತಿಳಿದಿರುತ್ತಾನೋ ಅಂತಹ ವಶೀದೇಹಿ ವಶೀದೇಹಿ ಇಂದ್ರಿಯಗಳನ್ನು ಬೇಡ, ವಶೀದೇಹಿ ಜಿತೇಂದ್ರಿಯನಾದ ಆತ್ಮನು ಜಿತೇಂದ್ರಿಯನಾದ ಆತ್ಮನು ನವದ್ವಾರೆ ನವದ್ವಾರೆ 9 ಬಾಗಿಲುಗಳುಳ್ಳ 9 ಬಾಗಿಲುಗಳುಳ್ಳ ಪುರೇ ಶರೀರದಲ್ಲಿ ಪುರೇ ಶರೀರದಲ್ಲಿ ಸುಖಂ ಆಸ್ತೆ ಸುಖವಾಗಿ ಸುಖದಿಂದ ಇರುತ್ತಾನೆ. ಸುಖಂ ಆಸ್ತೆ ಸುಖದಿಂದ ಇರುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿದ್ರಲ್ಲಿ. ಸರಿ, ಮುಂದೆ ಹೋಗೋಣ. ನ ಕರ್ತೃತ್ವಂ ನ ಕರ್ಮಾಣಿ 14ನೇ ಶ್ಲೋಕ. ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನೋಡಿ, ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಪರಮಾತ್ಮನೇ ಎಲ್ಲದಕ್ಕೂ ಕಾರಣ. ಇದು ಮುಖ್ಯವಾಗಿ ಅನೇಕ ಸರ್ತಿ ಗ್ರೂಪಿನಲ್ಲಿ ಬಂದಂತಹ ಪ್ರಶ್ನೆಗಳನ್ನ ನೋಡುವುದಾದರೆ, ನಮಗೇಕೆ ಈ ಪುಣ್ಯ ಪಾಪಗಳ ಒಂದು ಅದರ ಫಲ ನಮಗೇಕೆ, ಆ ಸತ್ಕರ್ಮ ದುಷ್ಕರ್ಮಗಳ ಫಲ ನಮಗೇಕೆ, ಪುಣ್ಯ ಪಾಪಗಳ ಫಲವಾದ ಸುಖ ದುಃಖಗಳು ನಮಗೇಕೆ? ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರಭು ಅಂತ ಜೀವನನ್ನ ಕರೀತಾ ಇದ್ದಾರೆ. ಪ್ರಭು ಅಂದ್ರೆ ಸಮರ್ಥನಾಗಿದ್ದಾನೆ ಜೀವ ಅಂತ. ಯಾವುದರಿಗಿಂತ ಸಮರ್ಥ ಗೊತ್ತಾ? ಅವನಲ್ಲೂ ಕರ್ತೃತ್ವ ಇದೆ, ಅವನಲ್ಲೂ ಸ್ವಾತಂತ್ರ್ಯ ಇದೆ, ಪರಮಾತ್ಮಾಧೀನವಾದ ಸ್ವಾತಂತ್ರ್ಯ ಇದೆ. ಅವನು ಕರ್ತೃವಾಗಿದ್ದಾನೆ, ಹೆಚ್ಚಿನ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಯಾವುದರಿಂದ ಅಂದ್ರೆ ಜಡ ಪದಾರ್ಥಗಳಿಗಿಂತ ಹೆಚ್ಚಿನ ಸಾಮರ್ಥ್ಯ ಜೀವನಲ್ಲಿ ಇದೆ.
ಜಡ ಪದಾರ್ಥಗಳಿಗಿಂತ ಹೆಚ್ಚಿನ ಸಾಮರ್ಥ್ಯ ಜೀವನಲ್ಲಿ ಇದೆ. ಅಂತಹ ಜೀವನು ಇದ್ದರೂ ಸ್ವತಂತ್ರವಾಗಿ ಕರ್ಮಗಳನ್ನ ಅವನು ಮಾಡುವುದಿಲ್ಲ. ಅಷ್ಟೇ ಅಲ್ಲ, ನ ಕರ್ತೃತ್ವಂ ನ ಕರ್ಮಾಣಿ, ಕರ್ತೃತ್ವ ಅವನಲ್ಲೂ ಇಲ್ಲ, ಕೆಲಸಗಳನ್ನ ಸ್ವತಂತ್ರವಾಗಿ ಮತ್ತೊಬ್ಬರಿಂದಲೂ ಕೂಡ ಮಾಡಿಸುವುದೂ ಇಲ್ಲ. ಸ್ವತಃ ಅವನೇ ಆಯ್ತು, ಅವನ ಕೆಲಸವನ್ನು ಅವನೇ ಮಾಡ್ತಾನೋ, ಆ ತನ್ನ ಕೆಲಸದಲ್ಲಿ ಅವನೇ ಕರ್ತೃ ಇಲ್ಲ, ಪರಮಾತ್ಮನೇ ಕರ್ತೃ. ಯಾಕೆ? ಅಸ್ವತಂತ್ರ. ಪರಮಾತ್ಮಾಪೇಕ್ಷೆಯ ಅವನು ಅಸ್ವತಂತ್ರ, ಜಡಾಪೇಕ್ಷೆಯ ಅವನು ಸ್ವತಂತ್ರ. ಆದ್ದರಿಂದಾಗಿ ಪರಮಾತ್ಮಾಪೇಕ್ಷೆಯ ಅಸ್ವತಂತ್ರನಾದ ಜೀವನು ತನ್ನ ಕೆಲಸವನ್ನು ತಾನು ಮಾಡೋದಿಲ್ಲ. ಯಾಕೆ? ಅಸ್ವತಂತ್ರತ್ವ ಆತು. ಪರಮಾತ್ಮಾಪೇಕ್ಷೆಯ ಅವನು ಅಸ್ವತಂತ್ರನಾಗಿದ್ದಾನದ್ರಿಂದಾಗಿ ಉಳಿದ ಜೀವದಿಂದಲೂ ಕೂಡ ಕೆಲಸವನ್ನ ಮಾಡುವುದಿಲ್ಲ, ಮಾಡಿಸುವುದಿಲ್ಲ. ಆಯ್ತು, ಕೆಲಸವನ್ನ ಏನೋ ಮಾಡಿಸೋದಿಲ್ಲ, ಹೌದು. ಜನರಿಗೆ ಒಬ್ಬ ಒಳ್ಳೆ ಕೆಲಸವನ್ನು ಮಾಡಿರ್ತಾನೆ, ಸಾಮಾಜಿಕ ಕೆಲಸವನ್ನು ಮಾಡಿರ್ತಾನೆ, ಅದನ್ನ ಯಾರು ಗುರ್ತು ಹಿಡಿಯೋದಿಲ್ಲ. ಇವನು ಹೋಗಿ ಆ ಸಾಮಾಜಿಕ ಕೆಲಸವನ್ನ ಗುರ್ತು ಹಿಡಿದು ಹೋಗಿ DC ಹತ್ರನೋ MLA ಹತ್ರನೋ ಇವನು ಇಂಥ ಕೆಲಸ ಮಾಡಿದ್ದಾನೆ, ಇದು ಇಂಥ ಪುರಸ್ಕಾರವನ್ನು ಕೊಡಬೇಕು ಅಂತ ಈಗ ಅನೇಕ ಬಾರಿ ಲೋಕದಲ್ಲಿ ನೋಡಿರ್ತೇವೆ. ಅದು ಇಲ್ಲ. ಆ ಕರ್ಮದ ಫಲ ಏನಿರ್ತದೆ, ಪುರಸ್ಕಾರ, ಸನ್ಮಾನ ಇತ್ಯಾದಿಗಳು ಏನಿರ್ತದೋ, ಆ ಕರ್ಮದ ಫಲವನ್ನ ತಂದುಕೊಡುವಂತಹ ವಿಷಯದಲ್ಲೂ ಜೀವನು ಅಸ್ವತಂತ್ರನಾಗಿದ್ದಾನೆ. ಕೆಲಸವನ್ನೇ ಮಾಡಿಸ್ಲಿಕ್ಕೆ ಬರೋದಿಲ್ಲ ಅಂತಂದ ಮೇಲೆ ಮತ್ತೊಬ್ಬರು ಮಾಡಿದ ಕೆಲಸದಿಂದ ಬರುವಂತಹ ಫಲದ ಸಂಯೋಗವನ್ನು ಇವರಿಗೂ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಅಷ್ಟು ಅಸ್ವತಂತ್ರನಾಗಿದ್ದಾನೆ. ಮತ್ತೇನು? ಸ್ವತಂತ್ರನಾದ ಪರಮಾತ್ಮನೇನೆ ಕರ್ಮಗಳನ್ನ ಜೀವರಿಂದ ಮಾಡಿಸಿ ಆ ಕರ್ಮದ ಫಲಗಳನ್ನ ಅವರವರಿಗೆ ಯಥಾವತ್ತಾಗಿ ಪರಮಾತ್ಮನೇ ಕೊಡ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಜಡಾಪೇಕ್ಷ ಅವನು ಸ್ವತಂತ್ರ, ಪರಮಾತ್ಮಾಪೇಕ್ಷೆಯ ಅವನು ಅಸ್ವತಂತ್ರ. ಇದು ಯಾಕೆ ಅಂತಂದ್ರೆ, ಪರಮಾತ್ಮನ ಸ್ವಭಾವಸ್ತು ಪ್ರವರ್ತತೆ ದೇವಶೇಷ ಸ್ವಭಾವೋಯಂ. ಈಗ ನೋಡಿ, ನಮ್ಮ ಸ್ವಭಾವ, ಕೆಲವರು ಇರ್ತಾರೆ, ಬೆಳಿಗ್ಗೆ 4 ಗಂಟೆ ಆದ್ರೆ ಎಚ್ಚರ ಆಗಿಬಿಡುತ್ತೆ. ನೀವು ಮಧ್ಯರಾತ್ರಿ 12ಕ್ಕೆ ಮಲಗಿಸಿ, ಬೇಗ 7 ಗಂಟೆಗೆ ಮಲಗಿಸಿ, 4 ಗಂಟೆಗೆ ಹೇಳೋದವರು. ಅದು ಅವರ ಸ್ವಭಾವಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅವರು ಬಿಸಿನೀರೇ ಕುಡಿಬೇಕು ಮೊಟ್ಟ ಮೊದಲಿಗೆ, ತದನಂತರ ಮುಂದಿನ ಎಲ್ಲಾ ಕಾರ್ಯಗಳು. ಆವಾಗ ಅವರಿಗೆ ಲವಲವಿಕೆ ಉಂಟಾಗತ್ತೆ. ಸ್ವಭಾವ ಹೀಗೆ. ಇದು ಸ್ವಭಾವಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೆಲವೊಬ್ರು ಮಾತಾಡೋದೇ ಸಿಟ್ಟಿನಿಂದ ಮಾತಾಡ್ತಾ ಇರ್ತಾರೆ, ಅದು ಅವರ ಸ್ವಭಾವ. ಎಷ್ಟೇ ಪ್ರೀತಿಯಿಂದ ಮಾತಾಡ್ಲಿ, ಮೊಟ್ಟ ಮೊದಲಿಗೆ ಮಾಡೋದು ಜೋರಾಗಿ ಮಾತಾಡಿ ಶುರು ಮಾಡೋದು. ಒಳ್ಳೆಯವರು, ಅವ್ರು ಒಳ್ಳೆಯವರಲ್ಲ ಅಂತ ಹೇಳಿಕ್ಕಾಗತ್ತಾ? ಒಳ್ಳೆಯವರೇ ಪಾಪ. ಆದ್ದರಿಂದ ಅದು ಅವರ ಸ್ವಭಾವ. ಹೇಗೋ ಆ ಸ್ವಭಾವಕ್ಕೆ ಬೇರೆ ಇಲ್ಲ, ಹಾಗೆ ಪರಮಾತ್ಮನ ಸ್ವಭಾವ ಏನು? ಈ ಪ್ರಪಂಚವನ್ನು ಸೃಷ್ಟಿ ಮಾಡೋದು, ಕಾಪಾಡೋದು, ಸ್ಥಿತಿ ನಿಯಮನ ಮಾಡೋದು, ಲಯ ಮಾಡೋದು. ಅಷ್ಟರಲ್ಲಿ ಏನೇ ಪ್ರಪಂಚ ಸೃಷ್ಟಿ ಅಂದ್ರೆ ಜೀವರ ಸೃಷ್ಟಿಯೂ ಹೌದು, ಅವರಿಂದ ಒಳಗೆ ನಿಂತು ಕರ್ಮವನ್ನ ಮಾಡಿಸೋದು ಹೌದು, ಆಯಾಯ ಕರ್ಮಗಳಿಗೆ ತಕ್ಕ ಫಲವನ್ನ ಕೊಡುವುದು ಹೌದು. ಸುಖವನ್ನ ಕೊಟ್ಟಾಗ ಯಾರು ಯಾವ ಜೀವಿಗಳು ಅವನನ್ನ ನೆನೆಸಿಕೊಳ್ತಾರೋ, ಸುಖ ಕೊಟ್ಟಾಗಲೂ ಕೂಡ ಯಾರು ಜೀವವನ್ನು ಅವರನ್ನ ನೆನೆಸಿಕೊಳ್ತಾರೋ ಇನ್ನೂ ಉತ್ತಮವಾದ ಫಲಗಳನ್ನ ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗುವುದು. ದುಃಖ ಬಂದಾಗ ಮಾತ್ರ ಆ ಜೀವಿಗಳು ಪರಮಾತ್ಮನ ಯಾರನ್ನು ನೆನೆಸ್ತಾರೋ ತಕ್ಕ ಮಟ್ಟಿಗೆ ಸ್ಮರಣೆ ಮಾಡಿದ್ದಾರೆ, ಅದರಿಂದಾಗಿ ತಾತ್ಕಾಲಿಕ ಸುಖವನ್ನ ಕೊಡೋದು. ಇನ್ನು ಮುಂದೆ ಅದಕ್ಕಿಂತ ಹಿಂದೆ ಕೊಟ್ಟಿರುವಂತಹ ಕರ್ಮಗಳಿಗಿಂತ
ದುಃಖಕ್ಕಿಂತ ಇನ್ನೂ ಬಹು ದೊಡ್ಡದಾದ ದುಃಖವನ್ನ ಮತ್ತೆ ಕೊಡುವಂಥದ್ದು. ಇದು ಪರಮಾತ್ಮನ ಸ್ವಭಾವ ಅಷ್ಟೇ. ಆದ್ದರಿಂದ ಪರಮಾತ್ಮನೇ ಸರ್ವಕ್ಕೂ ಕಾರಣವೇ ಹೊರತು ಜೀವನು ಯಾವುದರಲ್ಲೂ ಯಾವುದರಿಂದಲೂ ಅವನು ಸ್ವತಂತ್ರ ಅಂತ ಹೇಳಿಕ್ ಸಾಧ್ಯವೇ ಇಲ್ಲ. ಅವನೇ ಅಸ್ವತಂತ್ರ. ಅವನು ಮಾಡಿದಂತಹ ಕರ್ಮದ ಫಲವನ್ನ ಅವನೇ ಪಡಿಲಿಕ್ಕೂ ಕೂಡ ಅವನು ಅಸ್ವತಂತ್ರ. ಅಷ್ಟೇ ಅಲ್ಲ, ಮತ್ತೊಬ್ಬರಿಂದ ಕೆಲಸವನ್ನ ಮಾಡಿಸ್ಲಿಕ್ಕೂ ಕೂಡ ಅವನು ಅಸ್ವತಂತ್ರ. ಅಥವಾ ಇನ್ನೊಂದು ಹೇಳಬೇಕು ಅಂದ್ರೆ, ಮತ್ತೊಬ್ಬರು ಮಾಡಿದ ಕರ್ಮದ ಫಲವನ್ನ ತಂದು ಕೊಡುವಂತಹ ವಿಷಯದಲ್ಲೂ ಆಯಾಯ ಮನುಷ್ಯರಿಗೇನೆ ತಂದು ಕೊಡುವಂತಹ ವಿಷಯದಲ್ಲೂ ಅವನು ಅಸ್ವತಂತ್ರನಾಗಿದ್ದಾನೆ. ಆದ್ರೆ ಸ್ವತಂತ್ರ ಹೇಗೆ? ಸ್ವತಂತ್ರ ಹೌದು, ಜಡಾಪೇಕ್ಷೆಯ ಕಲ್ಲು, ಮಣ್ಣು, ನದಿ ಹೇಗಿದೆನೋ ಇವೆಲ್ಲ ಜಡವಾದ ವಸ್ತುಗಳು. ಅದಕ್ಕಿಂತ ಅವುಗಳನ್ನು ಇಟ್ಟುಕೊಂಡ ಇವನು ಸ್ವತಂತ್ರನಾಗಿದ್ದಾನೆ. ಯಾಕೆ? ಜ್ಞಾನ, ಇಚ್ಛಾ, ಕೃತಿ. ಇದು ಕರ್ತೃತ್ವ ಅಂದ್ರೆ ಇವುಗಳು. ಜ್ಞಾನ, ಇಚ್ಛಾ, ಕೃತಿ. ಜ್ಞಾನ ಇದೆ, ಇಂಥದ್ದನ್ನು ಪಡಿಬೇಕು ಅಂತ ಜ್ಞಾನ ಬರ್ತದೆ. ಆ ಒಂದು ವಿಷಯದ ಬಗ್ಗೆ ಸರಿಯಾದ ಜ್ಞಾನ ತಿಳಿದುಕೊಳ್ತಾನೆ, ಜ್ಞಾನವನ್ನ ಪಡೆದುಕೊಳ್ತಾನೆ. ತದನಂತರ ಅದನ್ನ ಪಡೆಯಬೇಕು ಅಂತ ಇಚ್ಛೆ ಬರ್ತದೆ. ಆ ಇಚ್ಛೆಯಿಂದಾಗಿ ಶರೀರದಲ್ಲಿ ಪ್ರಯತ್ನ ಉಂಟಾಗತ್ತೆ. ಈ ಮೂರು ಸೇರಿದಾಗ ಮಾತ್ರ ಅವನು ಕರ್ತೃ ಅಂತ ಆಗ್ತಾನೆ. ಇದೆಲ್ಲ ಅವನಿಗಿದೆ. ಆದ್ರಿಂದ ಜಡಾಪೇಕ್ಷೆಯ ಇವನಲ್ಲಿ ಕರ್ತೃತ್ವ ಇದೆ. ಆದರೆ ಅವನಲ್ಲಿರುವಂತಹ ಕರ್ತೃತ್ವ ಪರಮಾತ್ಮಾಪೇಕ್ಷೆಯ ಅಸ್ವತಂತ್ರವಾದದ್ದು. ಇವನು ಅಸ್ವತಂತ್ರ, ಜಡಾಪೇಕ್ಷೆಯ ಸ್ವತಂತ್ರನಾಗಿದ್ದಾನೆ, ಪರಮಾತ್ಮಾಪೇಕ್ಷೆ ಅಸ್ವತಂತ್ರನಾಗಿದ್ದಾನೆ. ಅದರಿಂದಾಗಿ ಇವನ ಕರ್ಮಗಳನ್ನೇ ಪರಮಾತ್ಮ ನಿಂತು ಮಾಡಿಸ್ತಾ ಇರಬೇಕಾದ್ರೆ ಮತ್ತೊಬ್ಬರಲ್ಲಿ ನಿಂತು ಮತ್ತೊಬ್ಬರ ಕರ್ಮಗಳನ್ನು ಇವನೇನು ಮಾಡ್ಲಿಕ್ಕೆ ಸಾಧ್ಯ? ಅವರು ಮಾಡಿದಂತಹ ಕರ್ಮದ ಫಲವನ್ನ, ತಾನು ಮಾಡಿದ ಕರ್ಮದ ಫಲವನ್ನೇ ಇವನಿಗೆ ಸರಿಯಾಗಿ ಭೋಗಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೊಬ್ಬರು ಮಾಡಿದಂತಹ ಕರ್ಮದ ಫಲವನ್ನ ಅವರಿಗೆ ತಂದುಕೊಡುವುದು ಸರ್ವಥಾ ಆಗೋದಿಲ್ಲ. ಅದರಿಂದಾಗಿ ಪರಮಾತ್ಮನೇ ಸರ್ವಕ್ಕೂ ಕಾರಣ ಅಂತ ಇಲ್ಲಿ ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದರಲ್ಲಿ ಪ್ರಶ್ನೆ ಇದೆ, ಕೇಳಿ ಅರ್ಥವನ್ನ ಹೇಳ್ತೇನೆ. ಸರಿ, ಒಂದು ಸಣ್ಣ ಪ್ರಶ್ನೆ. ಕೆಲವು ಕಡೆ ಅವನು ಕೃಷ್ಣ ನಾನು ಭಗವಂತ ಒಂದೇ ಅಂತ ಹೇಳ್ತಾನೆ. ಈ ತರ ಕಡೆ ನಾನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳೋದಿಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಇಲ್ಲ, ಅದೇ ಮುಂದೆ ಅವನೇ ಹೇಳ್ತಾನೆ ಅನೇಕ ಸರ್ತಿ. ಅದು ಇನ್ನ ಬಂದಿಲ್ಲ. 208 ಅಧ್ಯಾಯದಲ್ಲಿ ನಾನೇ ಪರಮಾತ್ಮ ಅಂತಲೂ ಹೇಳಿಕೊಂಡಿಲ್ಲ ಅವನು. ಮಾಮೇಕಂ ಶರಣಂ ವ್ರಜ, ನನ್ನನ್ನ ಶರಣ ಹೊಂದು ಅಂತ ಹೇಳಿದ್ದಾನೆ. ಮುಂದೆ ಹೇಳ್ತಾನೆ ಎಲ್ಲ. ಹೀಗೆ ಅಂತ ಎಲ್ಲ ಬಿಡಿಸಿ ಬಿಡಿಸಿ ಪರಮಾತ್ಮ ಹೇಳ್ಕೊಂಡು ಬಂದಿದ್ದಾನೆ. ಸರಿ, ಇದರ ಒಂದು ಅರ್ಥ ನೋಡಿ. ಪ್ರಭುಹು ಜಡಾಪೇಕ್ಷೆಯ ಸ್ವತಂತ್ರನಾದ ಜೀವನು, ಪ್ರಭುಹು ಜಡಾಪೇಕ್ಷೆಯ ಸ್ವತಂತ್ರನಾದ ಜೀವನು ಲೋಕಸ್ಯ ಕರ್ತೃತ್ವಂ, ಲೋಕಸ್ಯ ಕರ್ತೃತ್ವಂ, ಜನರಿಂದ ಕರ್ಮಗಳನ್ನು ಲೋಕಸ್ಯ ಕರ್ತೃತ್ವಂ, ಜನರಿಂದ ಕರ್ಮಗಳನ್ನು ನ ಸೃಜತಿ, ಮಾಡಿಸುವುದಿಲ್ಲ. ನ ಸೃಜತಿ, ಮಾಡಿಸುವುದಿಲ್ಲ. ಅಷ್ಟೇ ಅಲ್ಲ, ಸ್ವತಂತ್ರವಾಗಿ ಮಾಡುವುದೂ ಇಲ್ಲ. ಸ್ವತಂತ್ರವಾಗಿ ಮಾಡುವುದೂ ಇಲ್ಲ. ನ ಕರ್ಮಾಣಿ, ಕೆಲಸಗಳನ್ನೂ ಮಾಡುವುದಿಲ್ಲ.
ನ ಕರ್ಮಾಣಿ, ನ ಕರ್ಮಾಣಿ ಅನ್ನೋದಕ್ಕೆ ಅದನ್ನ ಬರ್ಕೊಳ್ಳಿ, ಸ್ವತಂತ್ರವಾಗಿ ಮಾಡುವುದೂ ಇಲ್ಲ ಅನ್ನೋದಕ್ಕೆ ಅದು ಅರ್ಥ. ಕ್ಷಮಿಸಿ, ಅದನ್ನ ಹೇಳಿಲ್ಲ ನಾನು. ಮುಂದೆ ನೋಡಿ, ನ ಕರ್ಮ ಫಲ ಸಂಯೋಗಂ, ನ ಕರ್ಮ ಫಲ ಸಂಯೋಗಂ, ಆಯಾ ಕರ್ಮ ಫಲಗಳಾದ ಆಯಾ ಕರ್ಮ ಫಲಗಳಾದ ಸುಖ ದುಃಖಾದಿಗಳನ್ನು ಸುಖ ದುಃಖಾದಿಗಳನ್ನು ನ ಪ್ರವರ್ತತೆ, ಹೊಂದಿಸುವುದಿಲ್ಲವೂ ಕೂಡ. ಹೊಂದಿಸುವುದೂ ಇಲ್ಲ, ಹೊಂದುವುದೂ ಇಲ್ಲ. ಹೊಂದಿಸುವುದೂ ಇಲ್ಲ, ಹೊಂದುವುದೂ ಇಲ್ಲ. ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಬರ್ಕೊಳ್ಳಿ. ಪ್ರಭು, ಈಗ ಪ್ರಭು ಅಂತಂದ್ರೆ ಜೀವ ಅಂತ ಅರ್ಥ ಅಲ್ಲ, ಪರಮಾತ್ಮ ಅಂತ ಅರ್ಥ. ಸ್ವತಂತ್ರನಾದ ಪರಮಾತ್ಮನು ಕರ್ಮಾಣಿ ಕೆಲಸಗಳನ್ನು ಮಾಡಿಸುವುದು, ಕರ್ಮಾಣಿ ಕೆಲಸಗಳನ್ನ ಮಾಡಿಸುವುದು ಸ್ವಭಾವ, ಅವನ ಸ್ವಭಾವವಾಗಿದೆ. ಸ್ವಭಾವ, ಅವನ ಸ್ವಭಾವವಾಗಿದೆ. ಎರಡರ್ಥ ಇಲ್ಲಿ, ಪ್ರಭು ಶಬ್ದಕ್ಕೆ ಎರಡರ್ಥ. ಅದನ್ನೇ ಹೇಳಿದೆ, ಜಡಾಪೇಕ್ಷೆಯ ಸ್ವತಂತ್ರನಾದವನು ಜೀವ, ಜೀವಾಪೇಕ್ಷೆಯ ಸ್ವತಂತ್ರನಾದವನು ಪರಮಾತ್ಮ. ಹೀಗೆ ಆದ್ರಿಂದ ಜೀವನಲ್ಲಿ ಕರ್ತೃತ್ವ ಇರುವುದರಿಂದ ಅವನು ಪಾಪ ಪುಣ್ಯಗಳ, ಅವನು ಮಾಡಿದಂತಹ ಸತ್ಕರ್ಮ ದುಷ್ಕರ್ಮಗಳ ಫಲಗಳಾದ ಪಾಪ ಪುಣ್ಯಗಳ ಫಲಗಳಾದ ಸುಖ ದುಃಖಾದಿಗಳನ್ನ ಅನುಭವಿಸಲೇಬೇಕು. ಅಪರಿಹಾರ್ಯ, ಬೇರೆ ದಾರಿ ಇಲ್ಲ, ಅಷ್ಟೇ. ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಒಂದಂತ ಋಷಿಮುನಿಗಳಿಗೆ ಬಿಟ್ಟಿಲ್ಲ, ನಾವ್ಯಾರು ತೃಣಮಾನವರು. ಅಷ್ಟೇ, ಕರ್ಮಗಳನ್ನ ಪರಮಾತ್ಮನ ಸಮರ್ಪಣೆ ಮಾಡ್ತಾ ಹೋಗಬೇಕು. ಪ್ರಶ್ನೆ ಇದ್ರೆ ಕೇಳಿ. ಇಲ್ಲಿ ಜೀವರಿಗೆ ಪ್ರಭು ಅಂತ ಯಾಕೆ ಹೇಳಿದ್ದಾರೆ? ಅದೇ ಯಾಕೆ ಅಂತಂದ್ರೆ ಅವನು ಸ್ವತಂತ್ರನಾಗಿದ್ದಾನೆ ಅಂತ. ಹೇಗೆ ಸ್ವತಂತ್ರ? ಅವನಲ್ಲಿ ಕರ್ತೃತ್ವ ಇರೋದ್ರಿಂದ ಅವನು ಸ್ವತಂತ್ರ. ಹೇಗೆ ಅಂತಂದ್ರೆ ಜಡಾಪೇಕ್ಷೆಯ, ಜಡ ಪದಾರ್ಥಗಳಿಗಿಂತ, ಮಂಚ, ಕಿಟಕಿ, ಬಾಗ್ಲು, ಬಟ್ಟೆ ಇವೆಲ್ಲ ಜಡ ಪದಾರ್ಥಗಳು, ಮಡಿಕೆ, ಕಲ್ಲು, ಜಡ ಪದಾರ್ಥಗಳಿವೆಲ್ಲ. ಅದಕ್ಕಿಂತಲೂ ಇವನು ವಿಚಾರ ಮಾಡುವಂತ ಶಕ್ತಿ ಉಳ್ಳವನಾಗಿದ್ದಾನೆ, ಕೇಳಿಸ್ಕೊಳ್ತಾ ಇದ್ದಾನೆ, ಮಾತಾಡಬಹುದು, ಬೇಕಾದನ್ನು ತಿನ್ನಬಹುದು, ಹೌದಾ, ಬೇಕಾದಲ್ಲಿ ಹೋಗಬಹುದು, ಬೇಕಾದನ್ನು ನೋಡಬಹುದು. ಅದರಿಂದ ಜಡಾಪೇಕ್ಷೆಯ ಅಂದ್ರೆ ಆ ಜಡ ವಸ್ತುವಿನಲ್ಲಿ ಇಲ್ಲದೇ ಇರುವಂತಹ ಅನೇಕ ಗುಣಗಳು ಇವನಲ್ಲಿ ಇವೆ. ನಾ ಅದನ್ನೇ ಹೇಳಿದೆ, ಕರ್ತೃತ್ವ ಅಂದ್ರೆ ಮೂರು ಮುಖ್ಯ: ಜ್ಞಾನ, ಇಚ್ಛಾ, ಕೃತಿ. ಮೂರು ಸೇರಿದಾಗ ಮಾತ್ರ ಕರ್ತೃತ್ವ, ಅವನು ಕರ್ತೃ ಅಂತ ಆಗ್ತಾನೆ. ಜ್ಞಾನವನ್ನ ಪಡೆದುಕೊಳ್ತಾ ಇದ್ದಾನೆ, ಇದು ದುಡ್ಡು, ಇದರಿಂದ ಇದು ನಮಗೆ ಅವಶ್ಯಕತೆ ಇದೆ ಅಂತ ಜ್ಞಾನ ಬರ್ತದೆ. ಈ ದುಡ್ಡನ್ನ ಮಾಡಬೇಕು ಅಂತ ಇಚ್ಛೆ ಬರ್ತದೆ ಮನಸ್ಸಿನಲ್ಲಿ. ಇಚ್ಛೆ ಬಂತ, ಕೃತಿ ಅಂದ್ರೆ ಪ್ರಯತ್ನ. ಈ ಕಂಪ್ನಿಗೆ ಸೇರೋಣ, ಆ ಕಂಪ್ನಿಗೆ ಸೇರೋಣ, ಅಲ್ಲಿ ಕೆಲಸ ಮಾಡೋಣ, ದೊಡ್ಡ ಕಂಪ್ನಿಗೆ ಸೇರೋಣ ಅಂತ ಪ್ರಯತ್ನ ಮಾಡ್ತಾನೆ.
ಅದರಿಂದ ದುಡ್ಡನ್ನು ಪಡೀತಾನೆ. ಹೀಗೆ ಜ್ಞಾನ ಇಚ್ಛಾಕೃತಿ, ಅದರಿಂದ ಜಡಾಪೇಕ್ಷೆಯ ಸ್ವತಂತ್ರನಾಗಿದ್ದಾನೆ. ಆದ್ರಿಂದ ಪ್ರಭು ಅಂತಂದ್ರೆ ಜೀವ ಅಂತ ಅರ್ಥ. ಸರಿನಾಮ ಅರುಣ ಅವರೇ? ಆಚಾರ್ಯರಲ್ಲಿ ಸ್ವಭಾವಸ್ತುನಲ್ಲಿ ಸ್ವಭಾವ ಏನರ್ಥ ಹೇಳಿದ್ರಿ? ಇದು ಪರಮಾತ್ಮನ ಸ್ವಭಾವ. ಅವನು ನಮ್ಮಲ್ಲಿ ನಿಂತು ಮಾಡಿಸುವಂತದ್ದೇನಿದೆ ಕರ್ಮಗಳನ್ನ, ಅದು ಪರಮಾತ್ಮನ ಸ್ವಭಾವ ಅಷ್ಟೇ. ಸ್ವಭಾವಕ್ಕೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ವೇಳೆ ನೋಡಿ, ಅಸ್ವತಂತ್ರನಾಗಿದ್ದರೆ, ಏನೋ ಒಂದು ತಪಸ್ಸೋ ಏನೋ ಒಂದು ಮಾಡಿ ಆ ಪರಮಾತ್ಮ ಅಸ್ವತಂತ್ರನಾಗಿದ್ದರೆ, ತಪಸ್ಸೋ ಅಥವಾ ಅನೇಕ ವರ್ಷಗಳಿಂದ ಅನೇಕ ದೊಡ್ಡ ದೊಡ್ಡ ಯಾಗಗಳನ್ನಾದ್ರೂ ಮಾಡಿ ಮಂತ್ರಶಕ್ತಿಯಿಂದಾಗಿ ಅವನನ್ನ ಬಂಧಿಸಿ ನಮ್ಮಲ್ಲಿ ನಿಂತು ನೀ ಯಾಕೆ ಕರ್ಮಗಳನ್ನ ಮಾಡಿಸ್ತೀಯ ಅಂತ ಹೇಳ್ಬಿಡ್ಬಹುದು. ನಮ್ಮಲ್ಲಿ ನಿಂತು ಕರ್ಮಗಳನ್ನ ಮಾಡಿಸ್ದೇನೆ ಇರಬಹುದು. ಅಂದ್ರೆ ಬರೀ ಸತ್ಕರ್ಮಗಳನ್ನೇ ನಾವೇ ಮಾಡ್ತಾ ಅದರಿಂದ ಬರುವಂತಹ ಸುಖ, ಅದರ ಫಲ ಪುಣ್ಯದಿಂದ ಸುಖ, ಬರೀ ಸುಖವನ್ನೇ ಪಡೆಯಬಹುದು. ಪರಮಾತ್ಮ ಸ್ವತಂತ್ರ. ವಿಚಾರ ಮಾಡಿ, ದೈತ್ಯರೇ ನಮ್ಮನ್ನ ನಿಯಮನ ಮಾಡ್ತಾರೆ ಅಂತಂದ ಮೇಲೆ ಸೃಷ್ಟಿಕರ್ತನಾದ ಪರಮಾತ್ಮ ನಮ್ಮನ್ನ ನಿಯಮನ ಮಾಡದೇ ಇರ್ಲಿಕ್ಕಾಗ್ತದ? ನಮ್ಮ ಮನಸ್ಸಿನಲ್ಲೇ ದುರ್ಯೋಧನಾದಿಗಳು, ರಾವಣಾದಿಗಳು, ಕಲ್ಕಿಯಾದಿಗಳೆಲ್ಲ ಇದ್ದಾರೆ. ಎಷ್ಟು ಸಿಟ್ಟು, ಎಷ್ಟು ಗೋಪ, ಎಷ್ಟು ಲೋಭ, ಮದ ಮಾತ್ಸರ್ಯಗಳೆಲ್ಲ ತುಂಬಿವೆ. ದೈತ್ಯರೇ ನಮ್ಮ ಮನಸ್ಸಿನಲ್ಲಿ ನಿಂತು ಕೆಟ್ಟ ಕೆಲಸಗಳನ್ನ ಹೀಗೆಲ್ಲ ಮಾಡ್ತಾ ಇರಬೇಕಾದ್ರೆ ಅನೇಕ ಬಾರಿ ನಾವು ಹೇಳ್ತೇವೆ, ಈ ಪರೀಕ್ಷಿತ ಮಹಾರಾಜ ಆ ಋಷಿಗಳ ಮೇಲೆ ಹಾವನ್ನ ಹಾಕ್ಲಿಕ್ಕೆ ಏನು ಕಾರಣ? ಜರಾಸಂಧನ ಕಿರೀಟವನ್ನ ಇವನು ಹಾಕೊಂಡು ಹೋಗಿದ್ದ. ಕೇಳ್ತೀರಿ ನೀವು ಭಾಗವತದಲ್ಲಿ, ಹೌದಾ? ಕಲಿ ಪ್ರಭಾವ. ಹಾಗೆಲ್ಲ ಇರ್ಬೇಕಾದ್ರೆ ನೋಡಿ, ಹರಿಭಕ್ತ ಪರೀಕ್ಷಿತ ಮಹಾರಾಜ, ಕೃಷ್ಣನ ಕಂಡವನು, ಕೃಷ್ಣನಿಂದ ರಕ್ಷಿಸಲ್ಪಟ್ಟವನು, ಅಂಥವರಿಗೆ ಹೀಗೆ ಇರ್ಬೇಕಾದ್ರೆ ನಾವೆಲ್ಲ ಯಾರು ಹೇಳಿ? ರುದ್ರಾದಿ ದೇವತೆಗಳಿಗೇನೆ ಕಲಿಕೆಯಾದಿಗಳು ಬಿಟ್ಟಿಲ್ಲ. ಅವರಲ್ಲೂ ಅನೇಕ ಬಾರಿ ಕಲಿ ಪ್ರವೇಶ ಆಗಿದೆ. ವಾಯುದೇವರಿಂದ ಕೆಳಗೆ ಎಲ್ಲ ದೇವತೆಗಳಿಗೂ ಕೂಡ ಕಲಿ ಪ್ರವೇಶ ಉಂಟು. ಈ ರೀತಿ ಇರ್ಬೇಕಾದ್ರೆ ನಮ್ಮಲ್ಲೂ ಹಾಗೆ ಆಗತ್ತೆ. ಅಂದ್ರೆ ನಾ ಹೇಳ್ತಾ ಇರೋ ತಾತ್ಪರ್ಯ ಏನು? ದೈತ್ಯರಿಂದಲೇನೆ ನಾವು ನಿಯಮನಕ್ಕೆ ಒಳಗಾಗ್ತಾ ಇರ್ಬೇಕಾದ್ರೆ ಪರಮಾತ್ಮನಿಂದ ನಿಶ್ಚಯವಾಗಿ ನಾವು ಅವನ ನಿಯಮನಕ್ಕೆ, ಅವನ ಒಂದು ಬಂಧನಕ್ಕೆ ನಾವು ಸಿಲುಕ್ತೇವೆ. ಎಷ್ಟು ಅದ್ಭುತ ಪರಮಾತ್ಮ! ನಮ್ಮಲ್ಲೇ ನಿಂತು ಕರ್ಮಗಳನ್ನ ಮಾಡಿಸಿ ಅದರಿಂದ ಸತ್ಕರ್ಮಗಳನ್ನು ಮಾಡಿಸಿದ್ರೆ ಸುಖವನ್ನು ಕೊಡುತ್ತಾನೆ, ದುಷ್ಕರ್ಮಗಳನ್ನು ಮಾಡಿಸಿ ದುಃಖವನ್ನು ಕೊಡುತ್ತಾನೆ. ಅದು ಅವನ ಆಟ ಅಷ್ಟೆ, ಆ ಸ್ವಭಾವ. ನಾವೇನು ಮಾಡಬೇಕು? ಪರಮಾತ್ಮ ಏನಾದ್ರೂ ಮಾಡಿಸು, ನಿನ್ನೆ ನಾಮಸ್ಮರಣೆ ಬಿಡಬೇಡ, ನಮ್ಮಿಂದ ಸದಾಕಾಲ ಇನ್ನು ನಾಮಸ್ಮರಣೆಯನ್ನ ಮಾಡಿಸು ಅಂತ ಮಾತ್ರ ಕೇಳೋದೇ ಹೊರತು ಬೇರೆ ಏನು ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ಇನ್ನು 5 ನಿಮಿಷ ಇದೆ. ಕೇಳಿ. ಇದು ಸಾಕಷ್ಟು ವಿಮರ್ಶೆ ಮಾಡಿದ್ವಿ ಇದರಲ್ಲಿ, ನಾವು ಆನ್ಲೈನ್ ನೀವು ನೋಡಿದ್ರಲ್ಲ ಸಹಪಾಠಿ ಜೊತೆಗೆ. ಇದರಲ್ಲಿ ಎಲ್ಲಾ ಅರ್ಥ ಮಾಡ್ಕೊಂಡಾದ್ಮೇಲೂ ಜೀವನ್ಗೆ ಅನುಸಂಧಾನ ಬರ್ಬೇಕು. ನಾನು ಏನು ಮಾಡ್ಲಿಲ್ಲ, ನಾನು ಏನು ಕರ್ತೃತ್ವ ಇಲ್ಲ, ಇದಕ್ಕೆಲ್ಲ ಎಲ್ಲಾ ದೋಷಕ್ಕೂ ಲೇಪ ಆಗತ್ತಲ್ಲ. ಲೇಪ ಆಗದೆ ಹೆಂಗಿರ್ಬೇಕು ಅಂದ್ರೆ ಅದಕ್ಕೆ ಅನುಸಂಧಾನ ಸರಿ ಇರ್ಬೇಕು. ಅನುಸಂಧಾನ ಅಂದ್ರೆ ನಾನ್ ಮಾಡ್ದೆ, ನಾನೇ ದೊಡ್ಡ ಮನುಷ್ಯ ಹಾಗೆ ಅಂತ ತಲೆಯಲ್ಲಿದ್ರೆ ಗೋವಿಂದ. ಸೊ ಅನುಸಂಧಾನ ಇರ್ಬೇಕು. ನಾನು ಏನು ಅಲ್ಲ, ನಾನು ಜಡಕ್ಕಿಂತ ಒಂದ್ ಡಿಗ್ರಿ ಬೆಟರ್ ಅಷ್ಟೇ. ಹೌದು, 0.1% ಅಷ್ಟೇ ಜಾಸ್ತಿ, ಅಷ್ಟೇ. ಅದಕ್ಕೆ ನಾನು ಕಿರೀಟ ಹಾಕೊಂಡು ತಿರ್ಕೊಳ್ಳೋದ್ರಲ್ಲಿ ಪಾಯಿಂಟ್ ಇಲ್ಲ. ನಾನ್ ಮಾಡ್ಸೋದು ಅವನೇ, ಮಾಡೋದು ಅವನೇ, ಅದರದ್ದು ಫಲ, ದುಷ್ಕರ್ಮ ಒಳ್ಳೆ ಕರ್ಮ ಏನೇ ಆಗ್ಲಿ ಎಲ್ಲಾ ಮಾಡ್ಸಿದ್ದು ಅವನೇ. ಅವನು ಆಟಗಾರ, ನಾವು ಬರೀ ಒಂದು ಬೊಂಬೆ ತರ, ಪಾತ್ರಧಾರಿಗಳಷ್ಟೇ. ಹೌದು.
ಸೂತ್ರಧಾರಿಗಳು, ಅದರಲ್ಲೂ ಅವನೇ ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್ ಎಲ್ಲ ಅವನೇನೆ. ಮಹಾಭಾರತ ಹೌದೌದು ಮಹಾಭಾರತನ ಎಲ್ಲ ಕೊಂದಾಯ್ತು, ಅರ್ಜುನ ಮಾತ್ರ ನಿಮಿತ್ತ ಮಾತ್ರ. ಸೊ ಹೌದು, ಹಾಗೆ ನಿಮಿತ್ತ ಮಾತ್ರ ಅರ್ಜುನ ಅಷ್ಟೇ, ಆದ್ರೆ ಇದೆಲ್ಲ ಹೇಳ್ತಿರೋದು ನಮ್ಮ ಜೀವನಕ್ಕೇನೆ. ಕರೆಕ್ಟ್ ನಮ್ಮ ಉದ್ಧಾರಕ್ಕೋಸ್ಕರ ಇವೆಲ್ಲ ಮಾಡಿಸ್ತಾ ಇದ್ದಾನೆ. ಅವನಿಗೇನಿದಲ್ಲಿ ಏನು ಹೌದು. ಹಾನಿ ಇದು ಫಾಯ್ದಾ ಏನು ಇಲ್ಲ ಅವ್ರಿಗೆ, ಕೃಷ್ಣನ್ಗೆ. ಹೌದು ಹೌದು ಸೊ ಹೌದು. ಏನು ನಮ್ಮನ್ನು ಉದ್ಧಾರ ಮಾಡಿ ಒಂದು ಹೆಜ್ಜೆ, ಅರ್ಧ ಹೆಜ್ಜೆ ಮುಂದೆ ಹೋಗೋಕೆ, ಸಾಧನೆಗೆ ಅನುಕೂಲ ಮಾಡೋಕೆ ಮಾಡಿಸ್ತಾ ಇದ್ದಾನೆ. ಅದು ನಮ್ ತಲೆ ಒಳಗೆ ಹೋಗ್ಬೇಕು. ಅದು ಅನುಸಂಧಾನ ಮುಖ್ಯ, ಬಿಟ್ಟರೆ ಅದೇ ಬರೋದೇ ಕಷ್ಟ. ಅದೇ ಇರೋದು ಮೇನ್ ಪ್ರಾಬ್ಲಮ್. ಅನುಸಂಧಾನ ಆದ್ರೂನು ಅದು ಕಲಿ ಪ್ರಭಾವದಿಂದ ನಾವು ತಿರ್ಗು ನಮ್ ನಾಯಿ ಬುದ್ಧಿಗೆ ವಾಪಸ್ ಹೋಗ್ತೀವಿ ಅಷ್ಟೇ. ಹೌದು, ಅದನ್ನ ಪದೇ ಈಗ ಪದೇ ನೋಡಿ ನಾವು ಕೋಪ ಮಾಡ್ಕೊಳ್ತೇವೆ, ಮತ್ತೊಬ್ಬರನ್ನ ಹೊಡಿಲಿಕ್ಕೆ ಬೈಲಿಕ್ಕೆ ಹೋಗ್ತೇವೆ. ಯಾಕೆ? ಅವ್ರು ನಮಗೆ ಬೇಕಾದ ವಸ್ತುಗಳನ್ನ ದೂರ ಮಾಡಿರ್ತಾರೆ, ಅಥವಾ ನಮಗೆ ಏನೋ ಅಂದಿರ್ತಾರೆ. ಓ, ನನಗಂದೆ ನೀನು ಅಂತ ನಮ್ಮ ಮೇಲೆ ಒಂದು ಅಭಿಮಾನ, ನನಗಂದೆ ನೀನು ಅಂತ ಅಹಂಕಾರದಿಂದಾಗಿ, ನನ್ನ ಪ್ರೆಸ್ಟೀಜ್ ಏನು ಅಂತ ಅಹಂಕಾರದಿಂದಾಗಿ ಅವರಿಗೆ ಅವ್ರ ಮೇಲೆ ಕೋಪ ಮಾಡ್ಲಿಕ್ಕೆ ಹೋಗ್ತೇವೆ. ಒಂದು ವೇಳೆ ಈ ರೀತಿ ಅನುಸಂಧಾನ ಇತ್ತು ಅಂತ ಆದ್ರೆ ಈ ಕೋಪಗಳು, ಹೊಡೆತಗಳು, ಬಡಿತಗಳು ಯಾವುದೂ ಆಗೋದಿಲ್ಲ. ಪರಮಾತ್ಮನೇನೆ ಅವರಲ್ಲಿ ನಿಂತು ಈ ರೀತಿ ಮಾತುಗಳನ್ನ ಆಡಿಸ್ತಾ ಇದ್ದಾನೆ. ಆದ್ದರಿಂದ ಅವರೂ ಕೂಡ ಅಸ್ವತಂತ್ರರು ಅಂತ ಭಾವನೆ ಬಂದ್ಬಿಟ್ರೆ ಕೋಪ ಯಾಕೆ ಬಂದೀತು? ಅವಶ್ಯಕತೆನೇ ಇಲ್ಲ. ಹಾ, ಸರಿ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಆ ಪೊಸಿಷನ್ ಬರ್ಬೇಕಂದ್ರೆ ನಾವೆಲ್ಲರೂ ದೊಡ್ಡ ಮನುಷ್ಯರಾಗ್ಬಿಡ್ತೀವಿ. ಬಹಳ ಬಹಳ ಕಷ್ಟ ಅದು ಬರೋದು. ಕಷ್ಟ, ಅದು ಬರಲ್ಲ. ಎಂತ ಸನ್ಯಾಸಿಗಳಿಗೆ ಬಿಟ್ಟಿಲ್ಲ ಕೋಪ, ಹಾ, ಮಹಾ ಸನ್ಯಾಸಿಗಳಿಗೆ. ನಾವ್ ಯಾವ ಲೆಕ್ಕ? ಎಲ್ಲರೂ ಮಾಡ್ತಾರೆ, ಸುಲಭ ಪೂಜೆ ಅಲ್ಲ ಇದು, ಕಠಿಣ ಪೂಜೆ. ಹೌದೌದು, ಇದು 1-2 ತಾಸು ದೇವರ ಪೆಟ್ಟಿಗೆ ತೆಗೆದು ಅಭಿಷೇಕ ಮಾಡಿ ಷೋಡಶೋಪಚಾರ ಪೂಜೆ ಮಾಡಿ ಒಳಗಿಟ್ಬಿಟ್ರೆ ಮುಗೀತು ಪೂಜೆ ಅಂತಲ್ಲ. ಇದು ಈ ರೀತಿ ಒಂದು ಭಾವನೆ ಬರ್ತದಲ್ಲ, ಇದು ನಿಜವಾದ ಪೂಜೆ. ಇದು ಪರಮಾತ್ಮ ಹೇಳಿಕೊಂಡ ರೀತಿಯಲ್ಲಿ ನಡೆಯುವಂತಹದ್ದೇ ದೊಡ್ಡ ಪೂಜೆ ಅದು. ಇದಕ್ಕೆ ಯಾವ ಮಂತ್ರೋಪದೇಶ, ಗುರುಗಳ ಉಪದೇಶ ಬೇಕಾಗಿಲ್ಲ. ಹೌದಾ? ಅದು ಒಳಗಿಂದೇ ಬರ್ಬೇಕಷ್ಟೇ. ಅದು ಅವಂದೇ ಪ್ರಸಾದ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಚಾಕಿಲಂ. ನಾ ಹೇಳಿದೆ ಅದೇ, ಎಲ್ಲಾ ಕರ್ಮಗಳು ಅಂತಂದ್ರೆ ಈ ಅನುಸಂಧಾನ ರೂಪ ಕರ್ಮವೂ ಕೂಡ ಅವನಿಂದ ಬರಬೇಕು. ಅವನೇ ನಮ್ ತಲೆ ಒಳಗೆ ಹಾಕ್ಬೇಕು, ಇಲ್ದೇ ಗೋವಿಂದ. ಅಷ್ಟೇ. ಎಷ್ಟು ಮಾಡಿದ್ರು ಒಂದೊಂದ್ಸತಿ ಬಂದೇ ಬರತ್ತೆ. ಒಂದ್ಸತಿ ಯಾವಾಗಲೋ ಒಂದ್ಸತಿನಾರ ಬರತ್ತೆ ಅಲ್ವಾ ಆಚಾರ್ಯ? ಅಲ್ಲ ಏನೋ ಯಾವಾಗಲೋ ಒಂದ್ ಮಾಡ್ಬೇಕಾದ್ರೆ ಅಯ್ಯೋ ಏನೋ ಒಂದ್ ದೇವ್ರ ಸೇವೆ ಆಯ್ತಪ್ಪ ಅಂತ ಹೇಳಿ ಬಂದ್ಬಿಡ್ತೀವಿ, ಮರ್ತು ಬಿಡ್ತೀವಿ, ಮಾಡಿರ್ತೀವಿ ಅದು. ಒಂದೊಂದ್ ಸರ್ತಿ ಬರಲ್ಲ ಅಷ್ಟೇ.